ಎಷ್ಟು ವರ್ಷ ನಿಮ್ಮ ಪಾಪುಗೆ? ಅವತ್ತೇನಾಯಿತು ಅಕ್ಕ? ಅದಿನ್ನು 6 ತಿಂಗಳು 6.5 ತಿಂಗಳು ಪಾಪು. ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮನೆ ಒರೆಸೋಣ ಅಂದ್ಬಿಟ್ಟು ಪಾಪುನ ಕೂರಿಸ್ಬಿಟ್ಟು ಹೋಗಿದ್ದೆ, ಆಚೆ ಹೋಗಿದ್ದೆ ಅಷ್ಟೇ. ಅದೇ ಕಸ ಗುಡಿಸ್ತಾರಲ್ಲ ಅದು ಇಟ್ಬಿಟ್ಟು ಬಂದ್ಬಿಡೋಣ, ಅದನ್ನೇನಾದ್ರು ಮಿಸ್ಸಾಗಿ ಬಾಯಿಗೆ ಹಾಕೋಬಿಡ್ತಾನೇನೋ ಅಂತ ಇಟ್ಬಿಟ್ಟು ಬರೋಣ ಅಂತ ಹೋದೆ ಅಷ್ಟೇ ಸರ್. ಆ ಕಡೆ ಲಾಸ್ಟ್ ಡೋರ್ ಹತ್ರ ಇಟ್ಬಿಟ್ಟು ಬರೋಣ ಅಂತ ಅಷ್ಟು ಹೋಗಿ ಬರೋಷ್ಟೊತ್ತಲ್ಲಿ ಬೈ ಚಾನ್ಸ್ ಅಲ್ಲ ತೆಗ್ಕೊಬಿಟ್ಟು ಅದು ಎಲ್ಲಿ ಸಿಕ್ತು ಅಂತಲೂ ಗೊತ್ತಿಲ್ಲ. ಹೊಸ್ಲಿಗೆ ಇಟ್ಟಿದ್ದಲ್ವ ಎಲ್ಲೋ ಮಿಸ್ಸಾಗಿ ಕಳ್ಕೊಬಿಟ್ಟೈತೆ ಅದು. ಅದನ್ನ ಎತ್ಕೊಂಡು ಬಾಯಿಗೆ ಹಾಕೊಂಡು ಅಷ್ಟರಲ್ಲಿ ನನ್ನ ಮಗ ದೊಡ್ಡವನು ಕರೆದ ತಕ್ಷಣವೇ ಹೋಗಿ ಕೈ ಹಾಕಿ ತೆಗ್ದೆ. ಆದರೆ ಇಷ್ಟು ಗಂಟೆ ಕೈ ಹಾಕಿದ್ರು ಅದು ಸಿಗಲಿಲ್ಲ. ಅದೇನು ನನಗೆ ಕೈಗೇನು ಟಚ್ ಆಗಲಿಲ್ಲ ಅದು ಐತೆ ಅಂತ. ನಾನು ತೆಗೆದ್ರು ಪೂರ್ತಿ ಒಂಥರ ಮಾಮೂಲಿ ಇದು ಗಂಟ್ಲು ತೊಂಟೆ ಇರುತ್ತಲ್ಲ ಅದು ಬಂತು ಹೊರತು ಅದು ಬರಲಿಲ್ಲ ಸರ್ ತೆಗ್ದಾಗ. ಹಿಂಗೆ ಆಗೈತೆ ಅಂತ ಅವ್ನು ಹಂಗೆ ಅನ್ನೋಷ್ಟಲ್ಲೇ ನಾನು ಆ ಕಡೆ ತಿರುಗಿ ನೋಡಿ ಡೋರ್ ಹತ್ರ ಬಂದ್ಬಿಟ್ಟಿದೆ. ಪಾಪು ಇದು ಎತ್ಕೊಂಡೆ ಅಷ್ಟೊತ್ತಲ್ಲಿ. ಎತ್ಕೊಂಡ ತಕ್ಷಣ ಅದು ನೈಸಲ್ವ, ಸಖತ್ ನೈಸಲ್ವ ಒಳಗಡೆ ಹೊಂಟೋಗಿತ್ತು. ಕೈ ಹಾಕ್ತೆ ಅಂದರೂ ಸಿಗಲಿಲ್ಲ ಗಂಟ್ಲೊಳಗಡೆ. ಆಮೇಲೆ ಅನ್ಗುಡ್ಗೆ ನಮ್ಮ ಮನೆಯವ್ರು ಇರಲಿಲ್ವಲ್ಲ, ನಮ್ಮ ಭಾವ ಅವರೆಲ್ಲ ಇದ್ದರು. ಅವ್ರ ಜೊತೆ ಎಲ್ಲ ಕಾರಲ್ಲಿ ಕರ್ಕೊಂಡು ಹೋದ್ರು. ಅನ್ಗುಡಲ್ಲಿ ಅಂದರೆ ಅದು ಜೋಗೇಂದ್ರನಾಥ್ ಹಾಸ್ಪಿಟ್ಲ್ ಇದೆಯಲ್ಲ ಅಲ್ಲಿ ಕರ್ಕೊಂಡೋಗಿ ಅವರು ತಕ್ಷಣವೇ ಎಲ್ಲ ಹಾಕಿ ಆಕ್ಸಿಜನ್ ಎಲ್ಲ ಹಾಕಿ ಅವರೆಲ್ಲ ತಲೆ ಕೆಳಗೆ ಮಾಡಿ ಎಲ್ಲ ಇದು ಮಾಡಿ ಎಲ್ಲ ಮಾಡಿದ್ರು. ಆದರೂ ಅದು ಏನೂ ಬರಲಿಲ್ಲ. ಆಗ ಆಕ್ಸಿಜನ್ ಹಾಕಿ ತೆಗೆದ್ರು. ಅದು ಎಷ್ಟು ಇದು ಮಾಡಿದ್ರು ಒಳಗಡೆಯಿಂದ ಅವ್ನು ವಾಮಿಟು ಕೂಡ ಏನೂ ಮಾಡ್ತಿರ್ಲಿಲ್ಲ. ಉಸಿರಾಡೋಕ್ಕೆ ಕಷ್ಟ ಆಯ್ತಿತ್ತಲ್ವ, ಆಕ್ಸಿಜನ್ನಿಂದ ಉಸಿರಾಡ್ತಿದ್ದೋ, ಇದು ಒಳಗಿಂದ ಇದು ಮಾಡ್ತಿತ್ತಿಲ್ಲ, ಹೊರಗಡೆಗೆ ಬರ್ತಿತ್ತಿಲ್ಲ. ಆರೋಗ್ಯವಾಗಿ ಚೆನ್ನಾಗೇ ಇದ್ದ ಸರ್. ಏನೊಂದು ಸಮಸ್ಯೆ ಏನೂ ಇತ್ತಿತ್ತಿಲ್ಲ ಅವನಿಗೆ. ಅವ್ನಿಗೆ ಹುಟ್ಟಿದ ತಕ್ಷಣ ಒಂದು ಸ್ವಲ್ಪ ಇನ್ಫೆಕ್ಷನ್ ಅನ್ನೋದು ಬಿಟ್ಟರೆ 6.5 ತಿಂಗಳ ಗಂಟೆ ಏನೂ ಇರಲಿಲ್ಲ. ಚೆನ್ನಾಗೇ ಆಟಾಡ್ಕೊಂಡು ಚೆನ್ನಾಗೇ ಇದ್ದ. ಅದೊಂದು 5 ನಿಮಿಷ ಅದಕ್ಕೂ ಮುಂಚೆ ಅವನ್ನೇ ಎಷ್ಟೆಷ್ಟೊತ್ತೋ ಬಿಟ್ಟು ಕೆಲಸ ಎಲ್ಲ ಮಾಡಿದ್ದೀನಿ. ಇರೋದು ಒಬ್ಬಳೇ ಅಲ್ವಾ ಮನೇಲಿ, ಅತ್ತೆ ಮಾವ ಯಾರೂ ಇಲ್ಲ, ನೀನು ಅಪ್ಪ ಅಮ್ಮನೂ ಯಾರೂ ಇಲ್ಲ, ನನಗೆ ಯಾರೂ ಇಲ್ಲ. ಇರೋದು ಇಷ್ಟಾಗಲೇ ಜನಲ್ಲಿ ನಮ್ಮ ಚಿಕ್ಕ ಮಾವದಿರು, ನಮ್ಮ ವಾರ್ಗಿತ್ತಿ, ನಮ್ಮ ಭಾವ ಎಲ್ಲರ ಜೊತೆಗೆ. ಅವ್ರೊಂದು 5 ನಿಮಿಷನೂ ಬಿಟ್ಟಿರ್ತಿರ್ಲಿಲ್ಲ, ಬರ್ತಿದ್ರು. ಅವತ್ತು ಅವ್ರಿಗೆ ಏನೋ ಕೆಲಸ ಇತ್ತು, ನಾನು ಏನೂ ಕರೀಲಿಲ್ಲ ಅವ್ರನ್ನ. ನಾನೇ ಇರೋದಲ್ವ ಮಾಡಿಬಿಡೋಣ, ಒಂದು 5 ನಿಮಿಷ ಕೆಲಸ ಅಲ್ವಾ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಹಂಗಾಯ್ತು ಸರ್. ನಾವು ದೊಡ್ಡೇಜೂರು ಅನಗೋಡು ಹೋಬಳಿ ಹುಣಸೂರು ತಾಲೂಕು, ಮೈಸೂರು ಡಿಸ್ಟಿಕ್ಕು. ನಮ್ಮ ಮಗುಗೆ ಬೆಳಿಗ್ಗೆ 7:30 8 ಗಂಟೆ ಸಮಯ ದಾಸವಾಳ ತಿಂದಿದೆ ಅಂತ ಅಂದ್ಬಿಟ್ಟು ನಮ್ಮ ಹಿರಿ ಮಗ ಅವ್ರ ಅಮ್ಮನಿಗೆ ಹೇಳಿ ಅವ್ರು ನಮಗೆ ಫೋನ್ ಮಾಡಿ ನಾವು ಬರೋತ್ತಿಗೆ ಅನಗೋಡು ಆಸ್ಪತ್ರೆಗೆ ಕರ್ಕೊಂಡೋಗಿದ್ರು. ಅಲ್ಲಿಂದ ಅವರು ಆಗಲ್ಲ ಮೈಸೂರು ಕರ್ಕೋಗಿ ಅಂದ್ಬಿಟ್ಟು KVC ಆಸ್ಪತ್ರೆಗೆ ರೆಫರ್ ಮಾಡಿದ್ಮೇಲೆ ಅಲ್ಲಿಗೆ ಆಂಬುಲೆನ್ಸಲ್ಲಿ ತಗೋಗಿ ಅಲ್ಲಿ ಇದು ಮಾಡಿದ್ಮೇಲೆ ಅಲ್ಲಿ ಅವರು ಭಾರಿ ಪ್ರಯತ್ನ ಪಟ್ಟರು. ಒಂದು 12:45 ಅಷ್ಟೊತ್ತಿಗೆ ಮಗು ತೀರೋಯ್ತು ಅಂತ ಅಂದ್ಬಿಟ್ಟು ಹೇಳಿದ್ರು ಸರ್. ಎಷ್ಟೊಂದಾಗಿದೆ ಸರ್? ಏನು ಆಟ ಆಡ್ತಿತ್ತ ಹಿಂಗೆ ಸರ್? ಮನೇಲಿ ಬೆಳಿಗ್ಗೆ ಆಟ ಆಡ್ತಿದ್ದು. ಹೂ ಬಾಗಿಲಿಗೆ ಮಡಗಿರೋದು ಅದು ಇದಾಗಿ ಅದು ಒಣಗೋಗಿರೋದು ಮಗ್ಗು ಉಳ್ಕೊಂಡು ಅದನ್ನ ತಿಂದಿದ್ದು. ಎಕ್ಸ್ರೇ ಮಾಡಿ ಎಕ್ಸ್ರೇಲಿ ಹಸುರುಗಿದೆ ಅಂತ ಹೇಳಿದ್ಮೇಲೆ ಮತ್ತೆ ಇಲ್ಲಿ ಹುಡುಗ ನಮ್ಮ ಮಗ ಇನ್ನೊಬ್ಬ ಹೇಳಿದ ದಾಸವಾಳ ತಿಂದ ಅಮ್ಮ ಅಂತ ಅಂದ್ಬಿಟ್ಟು ಕೂಗ್ದ ಅಂತ ಅಂದ್ಬಿಟ್ಟು ಹೇಳಿದ್ಮೇಲೆ ಅದು ಕನ್ಫರ್ಮ್ ಆಯಿತು ಸರ್ ಇದೆ ಅಂದ್ಬಿಟ್ಟು. ಭಾರಿ ಆಕ್ಟಿವ್ ಆಗಿದೆ ಸರ್. ಯಾರು ನೋಡಿದ್ರು ಎಷ್ಟೋ ಒಂದು ವರ್ಷದ ಮಗುವ 1.5 ವರ್ಷದ ಮಗುವ ಅಂತ ಕೇಳ್ತಿದ್ರು. ಏನು ತೊಂದರೆ ಇರಲಿಲ್ಲ. ನನ್ನ ಜೊತೆನೇ ಚೆಂದಾಗಿ ಆಟ ಆಡ್ಕೊಂಡು ಇದು ಮಾಡ್ಕೊಂಡು ನಾನು ಹೊಲ್ದ ಹತ್ರ ಹೋದೆ. ಹೊಲ್ದ ಹತ್ರ ಹಸು ಕಟ್ಟಾಕ್ಬಿಟ್ಟು ಬರೋಕ್ಕೆ ಹೋಗಿದ್ದು ನಾವು ಎಲ್ಲ ನಮ್ಮ ಆಂಟಿ ಮನೆಗೆ ಹೋಗ್ಬೇಕಾಗಿತ್ತು. ಅದರಿಂದ ರೆಡಿಯಾಗಿರು ಅಂತ ಅಂದ್ಬಿಟ್ಟು ನಮ್ಮ ಹೆಂಗಸ್ರಿಗೆ ಹೇಳ್ಬಿಟ್ಟು ಹೋಗಿದ್ದು. ಅಲ್ಲಿ ಹೊಲ್ದ ಹತ್ರನೇ ನಾವು ಹೊಲ್ದ ಹತ್ರ ಹೋಗಿ ಹಸು ಕಟ್ಟಾಕಿದ್ದೆ ಅಷ್ಟೇ. ಅಷ್ಟೊತ್ತಿಗೆ ಹಿಂಗೆ ಆಯಿತು ಅಂತ ಹೇಳಿದ್ರು. ಅಂದರೆ ಭಾರಿ ಇದಾಗಿ ಆಕ್ಟಿವ್ ಇರೋ ಮಕ್ಕಳನ್ನ ಭಾರಿ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಅಂದರೆ ಇನ್ನು ನಮ್ಗೆ ಈಗೇನು ಅನ್ನಿಸ್ತಾಯಿದೆ ಅಂದರೆ ಬಾಗಿಲಿಗೆ ಊನೆ ಮಡಗಬಾರ್ದು ಅನ್ನೋ ಲೆಕ್ಕಾಚಾರ ಆಗಿದೆ. ಮಕ್ಕಳನ್ನ ಭಾರಿ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ನಾವು ಭಾರಿ ಕೇರ್ಫುಲ್ಲಾಗಿ ನೋಡ್ಕೋತೀವಿ ಸರ್. ಆದರೂ ಈ ರೀತಿ ಆಗಿದೆ ಅಂತ ಅಂದಮೇಲೆ ಏನು ಮಾಡೋಕ್ಕಾಗಲ್ಲ. ಇಷ್ಟು ಆ ಟೈಮಲ್ಲಿ ಯಾರು ಎತ್ಕೊಳ್ತಿದ್ರು, ಅವನ್ನ ಬಿಟ್ಟಿರ್ತಿರ್ಲಿಲ್ಲ ಅಂಥವ್ರು ಆ ಟೈಮಲ್ಲಿ ಯಾರು ಎತ್ಕೊಳ್ಳೋಕ್ಕಾಗಿಲ್ಲ. ಎನಿ ಟೈಮ್ ನಮ್ಮ ಅಪ್ಪ ಅಮ್ಮ ಯಾರು ಇಲ್ಲ, ನಾನು ನನ್ನ ಹೆಂಗಸರು. ಅಂದರೆ ಅಕ್ಕಪಕ್ಕ ಸುತ್ತಮುತ್ತಲು ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪ ಅಣ್ಣ ಅವರು ಎಲ್ಲ ಎತ್ಕೊತಿದ್ರು. ಆ ಟೈಮಲ್ಲಿ ಯಾರು ಅವತ್ತು ಆ ಟೈಮ್ ಅದೇನಂತಾಗಿತ್ತೋ ಗೊತ್ತಿಲ್ಲ, ಆ ರೀತಿ ಆಯಿತು. ಸುದರ್ಶನ್ ಅಂದ್ಬಿಟ್ಟು.